ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹೆಚ್ಚಿನ ಎಲ್ಲ ರೈತರಿಗೂ, ಅಡಿಕೆ ಕೃಷಿಕರಿಗೆ ಈ ಕಳೆಯ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಅಂತ ಅಂದ್ಕೊಂಡಿದ್ದಾರೆ. ತೋಟದಲ್ಲಿ ಬರುವ ಕಳೆಯ ಬಗ್ಗೆ, ಕಳೆಯನ್ನು ತೆಗೆಯುವುದು, ಕಳೆಯ ನಾಶಕ ಹೊಡೆಯುವುದು, ಇದೇ ಕೆಲಸ ಹೆಚ್ಚಿನವರು ಮಾಡ್ತಾ ಇರ್ತಾರೆ. ಅದರಲ್ಲೂ ಈ ಹಳದಿ ಹೂವಿನ ಒಂದು ಗಿಡ ಇದೆ ನೋಡಿ, ಈ ಗಿಡ ಇದು ನಮ್ಮ ತೋಟದಲ್ಲಿ ಬಂದರೆ ಕೆಲವರಿಗೆ ಆಕಾಶವೇ ಬಿದ್ದಾಗೆ ಮಾಡ್ತಾರೆ. ಯಾಕಂತ ಹೇಳಿದರೆ ಇದಕ್ಕೆ ಈ ಹೂವಿನ ಬಗ್ಗೆ, ಈ ಕಳೆಯ ಬಗ್ಗೆ, ಈ ಕಳೆ ಗಿಡದ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದೊಂದು ಶನಿ ಅಂತಲೇ ಅಂದ್ಕೊಂಡಿದ್ದಾರೆ. ಇದು ತೋಟಕ್ಕೆ ಬಂದರೆ ನಮ್ಮ ತೋಟ ಹಾಳಾಯಿತು, ತೋಟ ಬರಡಾಗ್ತದೆ, ಅಡಿಕೆ ಫಸಲು ಕಮ್ಮಿ ಆಗ್ತದೆ ಅಂತ ತುಂಬ ತಪ್ಪು ಭಾವನೆ ತಿಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಒಂದನೇದಾಗಿ ಕಳೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ್ದು ಒಂದು ರೀತಿ. ಇನ್ನೊಂದು, ಬೇರೆಯವರು ನೆರೆಕರೆಯವರೆಲ್ಲ ಈ ಕಳೆಯನ್ನು ತೆಗಿಲಿಕ್ಕೆ ಏನು ಮಾಡಬೇಕು, ಕಳೆಯನ್ನು ನಿರ್ವಹಣೆ ಹೇಗೆ ಮಾಡಬೇಕು, ಇಂತಹ ತಪ್ಪು ಮಾಹಿತಿ ಕೊಡ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಬೇಕಾದಷ್ಟು ಈ ಹಳದಿ ಹೂವಿನ ಗಿಡ ಬೆಳೆದಿದೆ ನೋಡಿ. ಇದರ ಬುಡದಲ್ಲೇ ನಾನು ಅಡಿಕೆ ಗಿಡ ಇದೆ ನೋಡಿ. ಇದರಲ್ಲಿ ಇನ್ನೊಂದು ಇಳುವರಿ ತೋರಿಸ್ತೇನೆ ನಿಮಗೆ ಎಷ್ಟಿದೆ ಅಂತ. ಕಾಣ್ತದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಹೇಗಿದೆ ನೋಡಿ. ಇದರ ಪಕ್ಕದ ಇನ್ನೊಂದು ಗಿಡ ತೋರಿಸ್ತೇನೆ. ನೋಡಿ ಹೇಗಿದೆ ಅಂತ ಇಳುವರಿ ನೋಡಿ. ಇನ್ನೊಂದು ಗಿಡ ತೋರಿಸ್ತೇನೆ ನಿಮಗೆ, ಅದರ ಪಕ್ಕದ ಗಿಡ ತೋರಿಸ್ತೇನೆ ನೋಡಿ. ಹಳದಿ ಗಿಡ ಬೇಕಾದಷ್ಟು ಕಾಣ್ತದೆ ನಿಮಗೆ ನೋಡಿ. ಈ ಗಿಡವನ್ನು ನೋಡಿ, ಹೇಗಿದೆ ಇಳುವರಿ ಅಂತ ನೋಡಿ. ಇಲ್ಲಿ ವಿಷಯ ಏನಂತ ಹೇಳಿದರೆ, ನಾವು ಯಾವುದೇ ಕಳೆಯ ಬಗ್ಗೆ ತಲೆಗೆಡಿಸುವಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಕೃಷಿಗೆ, ನಮ್ಮ ಭೂಮಿಗೆ ಕಳೆ ಅಂತ ಹೇಳುವುದು ಒಂದು ರಕ್ಷಣೆ. ಹಾಗಾದರೆ ರಕ್ಷಣೆ ಯಾವುದಕ್ಕೆ? ಒಂದನೇದಾಗಿ ನಮ್ಮ ಮಣ್ಣಿನ ಸವಕಳಿಯನ್ನು ಅದು ತಪ್ಪಿಸ್ತದೆ. ಜೋರು ಮಳೆ ಬರುವಾಗ, ವಿಪರೀತ ಮಳೆ ಬರುವಾಗ ನಮ್ಮ ಭೂಮಿಯ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ಇದು ತಪ್ಪಿಸ್ತದೆ, ಈ ಕಳೆ ಹೀಗೆ ಇದ್ದರೆ. ಇನ್ನೊಂದು ಏನಂತ ಹೇಳಿದರೆ ನಮ್ಮ ತೋಟಕ್ಕೆ ಬೇಕಾದಂತಹ ಗೊಬ್ಬರವನ್ನು ಇದೇ ಕಳೆ ಮಾಡಿಕೊಡ್ತದೆ. ಹಾಗಾಗಿ ನನ್ನ ಅಡಿಕೆ ತೋಟವನ್ನು ಸಾಕುವುದು ಈ ಕಳೆ. ಈ ಕಳೆಯಿಂದ ನನ್ನ ಅಡಿಕೆ ತೋಟದ ಇಳುವರಿ ಬರ್ತದೆ. ಇದು ಒಂದೇ ರೀತಿಯ ಕಳೆ ಅಂತಲ್ಲ, ವಿವಿಧ ರೀತಿಯ ಕಳೆಗಳು ಬೇಕು, ಬೇರೆ ಬೇರೆ ರೀತಿಯ ಕಳೆಗಳು ಬೇಕು. ಆದರೆ ನಾನು ಈ ವಿಡಿಯೋದಲ್ಲಿ ನಾನು ಈ ಕಳೆಯ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ನನ್ನ ಅಡಿಕೆ ತೋಟವನ್ನು ಸಾಕುವುದು ಈ ಕಳೆ. ಅಡಿಕೆ ತೋಟ ಚೆನ್ನಾಗಿ ಬೆಳೆದು ನನ್ನನ್ನು ಸಾಕ್ತದೆ. ಹಾಗಾಗಿ ನನಗೆ ಯಾವುದೇ ಖರ್ಚು ವೆಚ್ಚ ಇಲ್ಲಿ ಬರುವುದಿಲ್ಲ. ಕೇವಲ ಕಳೆಯನ್ನು ಬೆಳೆಸಿ ಅದನ್ನೊಂದು ನಿರ್ವಹಣೆ ಮಾಡಲಿಕ್ಕಿದೆ. ಕಳೆಯನ್ನು ಬೆಳೆಸುವುದಂತ ಹೇಳಿದರೆ ಅದಕ್ಕೊಂದು ಕ್ರಮ ಇದೆ. ಯಾವ ರೀತಿ ಬೆಳೆಸಬೇಕು, ಯಾವಾಗ ಅದನ್ನು ಕಟ್ಟಿಂಗ್ ಮಾಡಬೇಕು, ಇಂಥದ್ದೆಲ್ಲ ಮಾಹಿತಿ ಇದೆ. ಅದನ್ನು ಬೇರೆ ಬೇರೆ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ, ಇನ್ನೂ ಹೇಳ್ತೇನೆ. ಹೀಗೆ ಇದರ ಮುಖ್ಯ ವಿಷಯ ಏನಂತ ಹೇಳಿದರೆ, ಕೆಲವರಿಗೆ ಸಮಸ್ಯೆ ಏನಂತ ಹೇಳಿದರೆ, ಇದೊಂದು ವಿದೇಶಿ ಗಿಡ. ಇದು ಕಳೆ ಅಂತ ಹೇಳಿದರೆ, ಯಾವುದೇ ಗಿಡಗಳು ಕೂಡ ನಮಗೆ ಫಸಲನ್ನು ಕೊಡುವಂಥದ್ದು ಕಳೆ ಅಲ್ಲ, ಫಸಲನ್ನು ಕೊಡುವುದಿಲ್ಲ ಕಳೆಗಳೆಲ್ಲ. ಕಳೆಯನ್ನು ಫಸಲು ಕೊಡುವಂಥ ಕಳೆಯನ್ನು ನಾವು ಬೆಳೆಸ್ಬೋದು. ಈಗ ಅಡಿಕೆ ತೋಟದ ಮಧ್ಯೆ ಬಾಳೆ, ಜಾಯಿಕಾಯಿ, ಕೊಕ್ಕೋ ಇಂಥವುದನ್ನೆಲ್ಲ ನೆಟ್ಟು ಅದು ಇಳುವರಿ ಕೊಡುವಂತಹ ಕಳೆಯಾಗಿ ಪರಿವರ್ತನೆ ಮಾಡ್ಬೋದು. ಹಾಗಾಗಿ ಈ ಕಳೆಯಿಂದ ನಮಗೇನು ಲಾಭ, ನಮ್ಮ ಅಡಿಕೆ ತೋಟಕ್ಕೆ ಹೇಗೆ ಲಾಭ ಆಗ್ತದೆ ಅಂತ ನೋಡುವ ಬನ್ನಿ. ಇದು ಕೇವಲ ಅಡಿಕೆ ಗಿಡಕ್ಕಂತಲ್ಲ, ನಿಮಗೆ ಇನ್ನೊಂದು ಉದಾಹರಣೆ ತೋರಿಸ್ತೇನೆ ನೋಡಿ. ಇಲ್ಲೊಂದು ಒಂದು ಸಣ್ಣ ಅಂಬಟೆ ಗಿಡ ಇದೆ ನೋಡಿ. ಬೇಕಾದಷ್ಟು ಕಾಯಿಗಳೆಲ್ಲ ಬರ್ತದೆ ಇದರಲ್ಲಿ ನೋಡಿ. ಇದರ ಬುಡವನ್ನೊಮ್ಮೆ ನೋಡಿ, ಎಷ್ಟು ಕಳೆ ಬೆಳೆದಿದೆ ಅಂತ ನೋಡಿ. ಇದಕ್ಕೆ ಇಷ್ಟರವರೆಗೆ ನಾನು ಯಾವುದೇ ಗೊಬ್ಬರ ಕೊಡಲಿಲ್ಲ ನೋಡಿ. ಗೊಬ್ಬರ ಅಂತ ಹಾಕಲೇ ಇಲ್ಲ, ಕೇವಲ ನೆಟ್ಟು ಬಿಟ್ಟದ್ದು. ಅದು ಸಹ ಸಣ್ಣ ಗುಂಡಿ ಮಾಡಿ ನೆಟ್ಟು ಬಿಟ್ಟದ್ದು. ಆಮೇಲೆ ಇಷ್ಟು ವಿಪರೀತವಾಗಿ ಈ ಹಳದಿ ಕಳೆ ಬೆಳೆದಿದೆ. ಆದರೆ ಒಳ್ಳೆಯ ಆರೋಗ್ಯವಾಗಿ ನೋಡಿ ಹೇಗಿದೆ ಅಂತ ನೋಡಿ. ಅಂಬಟೆ ಗಿಡ ಹೇಗಿದೆ ಅಂತ ನೋಡಿ. ಅಡಿಕೆ ಗಿಡದ ವಿಷಯ ಬಿಡುವ. ಯಾಕಂತ ಹೇಳಿದರೆ ಈ ಕಳೆಯಿಂದ ನಮ್ಮ ಭೂಮಿಗೆ ಏನು ಇಷ್ಟು ಲಾಭ ಇದೆ ಅಂತ ಮಾತ್ರ ಹೇಳುವ ಉದ್ದೇಶ ನನ್ನದು. ಯಾವುದೇ ಕೃಷಿ ಇರಲಿ, ಅದು ಅಡಿಕೆ ಇರಲಿ, ಯಾವುದೇ ಕೃಷಿ ಇರಲಿ, ನನ್ನ ತೋಟ ಅಡಿಕೆ ತೋಟ ಆದ ಕಾರಣ ನನಗೆ ಯಥೇಚ್ಛ ಲಾಭ ಅಡಿಕೆ ತೋಟಕ್ಕೆ ಇದೆ. ಆದರೆ ಇದು ಕೇವಲ ಅಡಿಕೆ ತೋಟಕ್ಕೆ ಅಂತಲೇ ಅಲ್ಲ, ಎಲ್ಲ ಕೃಷಿಗೂ ಇದರಿಂದ ತುಂಬ ಲಾಭ ಇದೆ. ಇದು ಹೇಗೆ ಲಾಭ ಆಗ್ತದೆ ಅಂತ ನೋಡೋಣ ಬನ್ನಿ. ಕಳೆ ಬಂದು ಮಣ್ಣಿನಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ನಿಮಗೆ ನೇರವಾಗಿ ತೋರಿಸಲಿಕ್ಕೆ ಇಷ್ಟು ಜಾಗವನ್ನು ಓಪನ್ ಮಾಡಿದ್ದೇನೆ ಸ್ನೇಹಿತರೆ. ನೋಡಿ, ಇಲ್ಲಿ ಗೊಬ್ಬರ ಹೇಗೆ ಆಗಿದೆ ಅಂತ ನೋಡಿ. ಯಾವ ಗೊಬ್ಬರ? ಎರೆಹುಳದ ಗೊಬ್ಬರ ನೋಡಿ ಸ್ನೇಹಿತರೆ, ಕಾಣ್ತದೆ ನಿಮಗೆ. ಎರೆಹುಳ
ನೋಡಿ, ಇದು ನಿಮ್ಗೆ ಎಷ್ಟು ಜಾಗದಲ್ಲಿ ಎರೆಹುಳದ ಗೊಬ್ಬರ ಹಿಕ್ಕೆ ಇದೆ ಅಂತ ನೋಡಿ. ಇದು ಎರೆಹುಳದ ಗೊಬ್ಬರ ಹಿಕ್ಕೆ ಹಾಕಿದ್ದು ನೋಡಿ. ಇಲ್ಲಿ ಇಡೀ ಭೂಮಿಯಲ್ಲಿ ಎರೆಹುಳದ ಹಿಕ್ಕೆ ಹರಡಿಕೊಂಡಿದೆ ನೋಡಿ. ಎಷ್ಟು ಹಣ ಕೊಟ್ಟು ಹಾಕುವುದಾದರೆ ಟನ್ನುಗಟ್ಟಲೆ ಎರೆಹುಳದ ಗೊಬ್ಬರ ಇದೆ ಸ್ನೇಹಿತರೆ. ಅದು ಕೂಡ ಯಾವುದೇ ಕಲಬೆರಕೆ ಇಲ್ಲದ ಒರಿಜಿನಲ್ ಎರೆಹುಳದ ಗೊಬ್ಬರ ನೋಡಿ. ಎರೆಹುಳದ ಹಿಕ್ಕೆ ಎಷ್ಟಿದೆ, ನೀವು ಇದು ಕ್ಯಾಮರಾದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಯಾವ ಜಾಗ ನೋಡಿ, ಇಲ್ಲಿ 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 ಎಲ್ಲ ಕಡೆ ಇದು ಎಲ್ಲಿ ಭೂಮಿ ಇದೆ, ಎಲ್ಲಿ ಕಳೆ ಇದೆ, ಅಲ್ಲೆಲ್ಲ ಕೂಡ ಭೂಮಿಯಲ್ಲಿ ಸಮಾನವಾಗಿ ಹರಡಿಕೊಂಡಿದೆ. ಯಾವುದು? ಎರೆಹುಳದ ಗೊಬ್ಬರ. ನಮಗೆ ಕಣ್ಣಿಗೆ ಕಾಣುವಂಥದ್ದು ಕೇವಲ ಎರೆಹುಳದ ಗೊಬ್ಬರ ಮಾತ್ರ. ಇನ್ನಿತರ ಕೋಟಿ ಜೀವಿಗಳೆಲ್ಲ ಇದೆ ಇದರ ಒಳಗಡೆ ನೋಡಿ. ಇಲ್ಲಿ ಒಂದು ಬಸವನ ಹುಳ ಹೋಗ್ತಾ ಉಂಟು ನೋಡಿ. ಇದು ಕೂಡ ತ್ಯಾಜ್ಯವನ್ನು ವಿಸರ್ಜಿಸ್ತದೆ. ಇದು ಕೂಡ ಗೊಬ್ಬರವೇ ನಮಗೆ. ಇದು ಇದರ ಬಿದ್ದಂತಹ ಈ ಹಳದಿ ಗಿಡದ ನೋಡಿ, ಈ ಹಳದಿ ಗಿಡದ ರಚನೆ ಹೇಗಿರುತ್ತೆ ಅಂತ ಹೇಳಿದರೆ, ಇದು ಬೇರು ಕೊಡುವುದು ಕಡಿಮೆ, ಕೇವಲ ಕಾಂಡ ಮಾತ್ರ ಬೆಳೆದಿರ್ತದೆ. ಇದು ಬಲೆ ಹಾಗೆ ರಚನೆ ಆಗಿರುವುದರಿಂದ ಭೂಮಿಯ ಮೇಲ್ಮಣ್ಣನ್ನು ಕೊಚ್ಚಿಕೊಂಡು ಹೋಗಲಿಕ್ಕೆ ಬಿಡುವುದಿಲ್ಲ, ಒಂದನೇದಾಗಿ. ಎರಡನೇದಾಗಿ ಇದರ ಅಡಿಯಲ್ಲಿ ಈ ಜೀವಿಗಳಿಗೆಲ್ಲ ಒಳ್ಳೆಯ ವಾಸಸ್ಥಾನ, ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ಎರೆಹುಳ ಇರಬಹುದು, ಇನ್ನಿತರ ಜೀವಿಗಳೆಲ್ಲ ಸ್ವಚ್ಛಂದವಾಗಿ ಇದರೊಳಗೆ ಸೇಫಾಗಿ ಇರ್ತದೆ, ಯಾವುದೇ ಸಮಸ್ಯೆ ಇರುವುದಿಲ್ಲ ಅದಕ್ಕೆ. ಹಾಗಾಗಿ ನಮ್ಮ ಭೂಮಿಯ ಮೇಲೆ ಗೊಬ್ಬರ ಅದರಷ್ಟಕ್ಕೆ ರಚನೆ ಆಗ್ತದೆ ಸ್ನೇಹಿತರೆ. ನೋಡಿ, ನಾನು ಇನ್ನೊಮ್ಮೆ ತೋರಿಸ್ತೇನೆ ಈ ಮಣ್ಣು ಹೇಗಿದೆ ಅಂತ ನೋಡಿ. ಇದು ಯಾವುದೇ ನಮ್ಮ ಹಣ ಕೊಟ್ಟು ತರುವ ಗೊಬ್ಬರಕ್ಕೆ ಇದನ್ನು ಸಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಇದು ಅಷ್ಟು ಫಲವತ್ತಾದ ಮಣ್ಣು. ಇದು ಯಾವುದೇ ಕಾರಣಕ್ಕೂ ನಮಗೆ ಹಣ ಕೊಟ್ಟರೆ ಸಿಗುವುದಿಲ್ಲ. ಇದು ನೈಸರ್ಗಿಕವಾಗಿ ತಯಾರಾಗುವಂತಹ ಉತ್ಕೃಷ್ಟವಾದ ಒಂದು ಗೊಬ್ಬರದಂತಹ ಮಣ್ಣು. ಇದು ನೀವು ಹಣ ಕೊಟ್ಟರೆ ಇದು ಎಲ್ಲಿಯೂ ಸಿಗುವುದಿಲ್ಲ. ಇದು ನಮ್ಮ ತೋಟದಲ್ಲಿ ನಾವೇ ತಯಾರಿಸ್ಕೊಳ್ಬೇಕಾಗ್ತದೆ. ತಯಾರಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕಂತ ಹೇಳಿದರೆ ಏನೂ ಮಾಡಲಿಕ್ಕಿಲ್ಲ. ಮೊದಲನೇದಾಗಿ ಕಳೆಯನ್ನು ಪದೇ ಪದೇ ತೆಗಿಬಾರ್ದು. ಇಲ್ಲಿ ಇರೋದು ಕೆಲಸ ಅಷ್ಟೇ ಸ್ನೇಹಿತರೆ. ನಾವು ಒಮ್ಮೆ ಅಡಿಕೆ ಆಗುವಾಗ ಕೊಯ್ಲಿನ ಹಂತದಲ್ಲಿ ಒಮ್ಮೆ ತೆಗೆದ್ರೇ ಸಾಕು. ಮತ್ತು ಕೊಯ್ಲು ಅಡಿಕೆ ಆದ ಮೇಲೆ ನಮ್ಮ ತೋಟದಲ್ಲಿ ಏನೂ ಇರುವುದಿಲ್ಲ ನಮಗೆ ಕೆಲಸ. ನಾವು ಪುನಃ ಬಂದು ಯಾವಾಗಲೂ ಅಡಿಕೆ ತೋಟದಲ್ಲೇ ಬಿದ್ದುಕೊಂಡು ಒಂದು ಹುಲ್ಲು ಬಂದರೂ ಅದನ್ನು ಕೆಲವರು ಇರ್ತಾರೆ, ಯಾವಾಗ ನೋಡಿದರೂ ಅಡಿಕೆ ತೋಟದಲ್ಲೇ ಇರ್ತಾರೆ, ಅವರು ಬೇರೆ ಕೆಲಸನೂ ಮಾಡೋದಿಲ್ಲ. ಅಂಥವರಿಗೆ ಹೊರಗಿನ ಕೆಲಸ ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬಹುದು. ಹೊರಗೆ ಕೆಲಸ ಮಾಡಿ ನಮ್ಮ ತೋಟದಲ್ಲಿ ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕಂತ ಅನಿವಾರ್ಯತೆಯೇ ಇಲ್ಲ. ನಮ್ಮ ತೋಟದಲ್ಲಿಯೂ ಕೆಲಸ ಮಾಡದೆ ನಾವು ಬಿಟ್ಟರೆ ಈ ಹುಲ್ಲೆಲ್ಲ ಬಂದು ಇಂತಹ ಕಳೆಗಳೆಲ್ಲ ಬೆಳೆದು ನಮ್ಮ ತೋಟ ಒಳ್ಳೆಯ ಒಂದು ಫಲವತ್ತಾದ ಆರೋಗ್ಯವಾದ ಮಣ್ಣನ್ನು ಹೊಂದಿ ಯಾವುದೇ ರೋಗ ರುಜಿನಗಳಿಗೆ ನಮ್ಮ ಅಡಿಕೆ ತೋಟ ತಾಗದೆ ನೋಡಿ. ಈ ಕಳೆ ಅಡಿಯಲ್ಲಿ ನೋಡಿ, ಇನ್ನೊಂದು ತೋರಿಸ್ತೇನೆ ನೋಡಿ, ಹಣ್ಣಾಗ್ತಾ ಬಂದಿದೆ ಹೇಗಿದೆ ನೋಡಿ. ಹಳದಿ ಗಿಡ ಇದೆ ಇಲ್ಲಿ, ಬೇರೇನಿಲ್ಲ. ಇದರ ಬುಡವನ್ನೊಮ್ಮೆ ನೋಡಿ, ಎಷ್ಟು ಗೊಬ್ಬರ. ನಾನು ಹಣ ಕೊಟ್ಟು ತರುವಂತಹ ಯಾವುದೇ ಗೊಬ್ಬರ ನಾನು ಕೊಡಲಿಲ್ಲ ನೋಡಿ. ನಿಮಗೆ ತೋರಿಸ್ತೇನೆ ನೋಡಿ, ಎರೆಹುಳದ ಗೊಬ್ಬರ ನೋಡಿ. ಎಲ್ಲಿ ನೋಡಿದರೂ ಅದೇ ಇರೋದು ಸ್ನೇಹಿತರೆ. ನೀವು ಅಂಗಡಿಯಿಂದ ಎರೆಹುಳ ಗೊಬ್ಬರ ಸಿಗ್ತದೆ ಅಂಗಡಿಯಲ್ಲಿ, ಅದು ಎಷ್ಟು ಕಳಪೆ ಆಗಿರ್ತದೆ ಅಂತ ಹೇಳಿದರೆ ಅದಕ್ಕೆ ಹಣ ಕೊಟ್ಟು ತರುವುದರದ್ದು ಬೇರೆ. ನಮಗೆ ಅದಕ್ಕೆ ಎಷ್ಟು ಕಳಬೆರಕೆ ಆಗಿರ್ತದೆ, ಮತ್ತು ಅದು ಎಷ್ಟು ಕ್ವಾಲಿಟಿಯನ್ನು ಹೊಂದಿರ್ತದೆ ನೀವೇ ಊಹಿಸ್ಕೊಳ್ಳಿ. ಹಾಗಾಗಿ ಕೆಲವರು ಕಳೆ ಅಂತ ಹೇಳಿದರೆ ಏನೋ ಮುಗು ಮುರಿತಾರೆ. ಅಂಥವ್ರು ಬೇಕಾದರೆ ನಮ್ಮ ತೋಟವನ್ನು ಬಂದು ನೋಡ್ಬೋದು, ಕಳೆ ಹೇಗೆ ಬೆಳೆಸುವುದು ಅಂತ. ಕೆಲವರು ಕೇಳುವುದುಂಟು, ಕಳೆ ಬೆಳೆಸಿದರೆ ಅಡಿಕೆ ಹೆಕ್ಕುವುದು ಹೇಗೆ ಅಂತ. ಅಡಿಕೆ ಹೆಕ್ಕುವ ಟೈಮಲ್ಲಿ ಕಳೆ ತೆಗೆಯೋಣ, ಅದಕ್ಕೆ ಒಂದು ಕ್ರಮ ಇದೆ ಹೇಗೆ ತೆಗೆಯುವುದಂತ. ಕಳೆಯನ್ನು ನಾವು ತೆಗೆಯುವಾಗ ಸ್ನೇಹಿತರೆ ಗಮನದಲ್ಲಿಡಬೇಕಾದ ವಿಷಯ ಏನಂತ ಹೇಳಿದರೆ, ನೆಲಮಟ್ಟಕ್ಕೆ ಯಾವಾಗಲೂ ತೆಗಿಬಾರ್ದು. ತೆಗೆಯುವುದಿದ್ದರೂ ನೆಲಗಿಂತ ಒಂದು 2-3 ಇಂಚು ಮೇಲ್ಗಡೆಯಿಂದ ತೆಗೆದ್ರೆ ಅಲ್ಲಿಗೆ ಮುಗೀತು. ಅದು 2-3 ತಿಂಗಳಲ್ಲಿ ಪುನಃ ಯಥಾಸ್ಥಿತಿಗೆ ಕಳೆ ಬೆಳೆದಿರ್ತದೆ. ನಾವು ನೆಲ ಕಾಣುವ ಹಾಗೆ ಕಳೆ ತೆಗೆದ್ರೆ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಉದಾಹರಣೆ ಇಲ್ಲೇ ತೋರಿಸ್ತೇನೆ. ಇದು ನೋಡಿ, ನಾನು ನಡೆದಾಡುವ ದಾರಿ, ಇಲ್ಲಿ ಕಳೆ ಹೋಗಿದೆ ನೋಡಿ. ನಾನು ನಡೆದು ಕಳೆ ಹೋಗಿದೆ. ನೀವು ಇಲ್ಲಿ ಗಮನಿಸಿದರೆ ನಿಮಗೆ ಒಂದು ಸ್ವಲ್ಪನೂ ಎರೆಹುಳದ ಗೊಬ್ಬರ ಕಾಣೋದಿಲ್ಲ, ಹಿಕ್ಕೆ ಕಾಣೋದಿಲ್ಲ. ಅದೇ ಇಲ್ಲಿ 1 ಇಂಚು ಈಚೆ ಬಂದ್ರೂ ಇಲ್ಲಿ ನಿಮಗೆ ಕಾಣ್ತದೆ ನೋಡಿ, ಎರೆಹುಳದ ಹಿಕ್ಕೆ ನೋಡಿ. ಅದೇ ಇಲ್ಲಿಲ್ಲ, ಇದು ನಾನು ನಡೆದಾಡುವುದರಲ್ಲಿ ಇಲ್ಲ. ಇದು ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ಯಾವುದೇ ಎರೆಹುಳಗಳು ಈ
ಬೆಳಕು ಬೀಳುವಂತಹ ಜಾಗಕ್ಕೆ ಬರುವುದಿಲ್ಲ. ಒಂದನೇದಾಗಿ ಬಂದರೂ ಅದು ನಾಶ ಆಗ್ತದೆ, ಬಿಸಿಲು ಬಿದ್ದಾಗ ನಾಶ ಆಗ್ತದೆ. ಇಲ್ಲಿ ಅದಕ್ಕೆ ರಕ್ಷಣೆ ಇಲ್ಲ ಯಾವುದೇ. ಈ ಕಳೆಯ ಅಡಿಯಲ್ಲಿ ಅಂಥದ್ದು ಯಥೇಚ್ಛವಾಗಿ ಬೆಳೆದಿರ್ತದೆ. ಇದರಲ್ಲಿರುವಂಥ ಎರೆಹುಳುಗಳು ದಷ್ಟಪುಷ್ಟವಾಗಿರ್ತದೆ. ಯಾಕಂತ ಹೇಳಿದರೆ ಅದಕ್ಕೆ ಬೇಕಾದಷ್ಟು ತಿನ್ನಲಿಕ್ಕೆ ತ್ಯಾಜ್ಯ ಇರ್ತದೆ. ಇದು ಎರೆಹುಳ ಬದುಕಬೇಕಾದ್ರೆ ಈ ಗಿಡದ ಎಲೆಗಳು ಮತ್ತು ನಾವು ಅಡಿಕೆ ಸೋಗೆ ಇನ್ನಿತರ ತ್ಯಾಜ್ಯಗಳು ಬಿದ್ದಂತಹ ಕೊಳೆತ ಎಲೆಗಳನ್ನೇ ತಿಂದು ಅದು ಬದುಕುವುದು, ಎರೆಹುಳಗಳು ಅಥವಾ ಇನ್ನಿತರ ಯಾವುದೇ ಜೀವಿಗಳು. ನಾವು ತೋಟವನ್ನು ಹೀಗೆ ಕಳೆಯನ್ನು ತೆಗೆದು ನಿರ್ಮೂಲನೆ ಮಾಡಿ ಹೀಗಿದ್ದರೆ ಅದಕ್ಕೆ ಎರೆಹುಳುಗಳಿಗೆ ತಿನ್ನಲಿಕ್ಕೂ ಇಲ್ಲ. ಎರಡನೇದಾಗಿ ಇಂತಹ ಕಳೆ ಇಲ್ಲದ ಇಂತಹ ಜಾಗದಲ್ಲಿ ಅದಕ್ಕೆ ಬದುಕಲಿಕ್ಕೂ ಆಗುವುದಿಲ್ಲ. ಅದು ಇಂತಹ ಕಳೆ ಬೆಳೆದಂಥ ಜಾಗದಲ್ಲಿ ಅದಕ್ಕೆ ಒಳಗಡೆ ಕತ್ತಲು ಬೇಕು. ಈ ಕಳೆಯ ಒಳಗಡೆ ನೋಡಿ ಕತ್ತಲು ಪ್ರದೇಶ ಇರ್ತದೆ. ಎಷ್ಟೇ ಬಿಸಿಲು ಬಂದರೂ ಈ ಕಳೆಯ ಒಳಗಡೆ ಕತ್ತಲು ಇರ್ತದೆ. ಅಂತಹ ಜಾಗದಲ್ಲಿ ಅದು ಒಳ್ಳೆಯ ಸಂತಾನ ಅಭಿವೃದ್ಧಿ ಮಾಡಿ ಯಥೇಚ್ಛವಾಗಿ ಬೆಳೆದಿರ್ತದೆ. ಹಾಗಾಗಿ ಕಳೆ ಅಂತ ನೀವೇನು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಕಳೆ ಬಗ್ಗೆ, ಈ ಹಳದಿ ಹೂವಿನ ಬಗ್ಗೆನೇ ಹೇಳಬೇಕಾದ್ರೆ ಇದನ್ನು ನಮ್ಮ ಕಡೆ ದನಗಳಿಗೂ ಹಾಕ್ತಾರೆ. ಯಾಕಂತ ಹೇಳಿದರೆ ಇದರಲ್ಲಿ ತುಂಬ ಫ್ಯಾಟ್ ಬರ್ತದಂತೆ ಹಾಲಿನಲ್ಲಿ. ಹಾಗಾಗಿ ದನಗಳಿಗೂ ಹಾಕ್ತಾರೆ. ಹಾಗಾಗಿ ಇದು ಪರಿಸರಕ್ಕೆ ಏನೂ, ಇದು ವಿದೇಶಿ ಕಳೆ ಆದ್ರೂ ಕೂಡ ಪರಿಸರಕ್ಕೆ ಏನೂ ಹಾನಿ ಇಲ್ಲ. ಮತ್ತು ಇದನ್ನು ಕಳೆ ತೆಗಿಲಿಕ್ಕೂ ತುಂಬ ಸುಲಭ. ಇದು ಬ್ರಷ್ ಕಟ್ಟರಿಂದ ಸುಲಭವಾಗಿ ಹೋಗ್ತದೆ, ಅಷ್ಟು ಮೃದು ಗಿಡ ಇದು. ಹಾಗಾಗಿ ನಾವು ಈ ಹಳದಿ ಹೂವಿನ ಗಿಡದ ಬಗ್ಗೆ ಅಥವಾ ಕಳೆಯ ಬಗ್ಗೆ, ಒಟ್ಟಾರೆ ಹೇಳುವುದಾದರೆ ಕಳೆಯ ಬಗ್ಗೆ, ನಾವು ಅಡಿಕೆ ಕೃಷಿಕರಂತೂ ತಲೆ ಬಿಸಿ ಮಾಡುವ ಅಗತ್ಯನೇ ಇಲ್ಲ. ನಾವು ಕೇವಲ ಕಳೆಯನ್ನೇ ಬೆಳೆದು ನಮ್ಮ ತೋಟವನ್ನು ನಾವು ಸಾಕುವುದಲ್ಲ, ಈ ಕಳೆ ಸಾಕ್ತದೆ, ಅಡಿಕೆ ತೋಟ ನಮ್ಮನ್ನು ಸಾಕ್ತದೆ. ಇಲ್ಲಿ ವಿಷಯ ಇರೋದಷ್ಟೇ ಸ್ನೇಹಿತರೆ. ನೀವೆಲ್ಲ ಹೊರಗಿನಿಂದ ಗೊಬ್ಬರ ತಂದು ಅಡಿಕೆ ತೋಟವನ್ನು ನೀವು ಸಾಕ್ತೀರಿ. ಆದರೆ ನಾನು ಯಾವುದೇ ಗೊಬ್ಬರ ಹಾಕದೆ ಈ ಕಳೆಯಿಂದಲೇ ಅದರಷ್ಟಿಗೆ ಗೊಬ್ಬರ ಆಗುವ ಹಾಗೆ ಮಾಡಿ ಈ ಕಳೆಯಿಂದ ನನ್ನ ಅಡಿಕೆ ತೋಟ ಒಳ್ಳೆಯ ಸಮೃದ್ಧಿಯಾಗಿ ಬೆಳೆದು ಅಡಿಕೆ ಆಗಿ ನನ್ನನ್ನು ಅದು ಸಾಕ್ತದೆ, ಯಾವುದೇ ಖರ್ಚು ಇಲ್ಲದೆ, ಕೆಲಸ ಮಾಡದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆನೂ ಹೊಡೀರಪ್ಪ.